ಮಂಗಳೂರಲ್ಲಿ ಅಕ್ರಮ ಗೋ ಸಾಗಾಟದ ವೇಳೆ ಹೈ ಡ್ರಾಮಾ. ಗೋ ಸಾಗಿಸ್ತಾ ಇದ್ದ ವಾಹನವನ್ನ ತಡೆದ ವೇಳೆ ನಡೀತಾ ಫೈರಿಂಗ್. ಮಂಗಳೂರು ಉತ್ತರ ಶಾಸಕ ಭರತ್ ಶೆಟ್ಟಿ ಸ್ಫೋಟಕ ಆರೋಪ. ಅಕ್ರಮ ಗೋ ಸಾಗಾಟದ ವಾಹನಗಳಿಗೆ ಗನ್ ಹಿಡಿದು ಎಸ್ಕಾಟ್. ಸೂರಲ್ಪಾಡಿಯಲ್ಲಿ ಗೋವುಗಳ ರಕ್ಷಣೆ ವೇಳೆ ಗುಂಡು ಹಾರಿಸಲಾಯಿತಾ? ಎಸ್ಕಾಟ್ ಮಾಡ್ತಾ ಇದ್ದ ಬೊಲೆರೋ ವಾಹನದಿಂದ ಫೈರಿಂಗ್ ಆಗಿದೆಯಂತೆ. ಗೋ ಸಾಗಾಟದ ವಾಹನವನ್ನ ಎಸ್ಕಾರ್ಟ್ ಮಾಡ್ತಾ ಇದ್ದಂತ ಬೊಲೆರೋ. ಘಟನಾ ಸ್ಥಳ ಪೊಲೀಸ್ ಠಾಣೆ ಭೇಟಿ ಬಳಿಕ ಭರತ್ ಶೆಟ್ಟಿ ಆರೋಪ ಮಾಡಿದ್ದಾರೆ. ಸಿಸಿಟಿವಿಯಲ್ಲಿ ಎಸ್ಕಾರ್ಟ್ ವಾಹನದ ದೃಶ್ಯಗಳು ಲಭ್ಯ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಬಹಳ ಕ್ಲಿಯರ್ ಆಗಿ ಗೋ ಸಾಗಿಸುವಂತ ವಾಹನ, ಅದರ ಜೊತೆಗೆ ಒಂದು ಬೊಲೆರೋ ಇದೆ. ಅಕ್ರಮ ಗೋ ಸಾಗಾಟದ ವಾಹನಗಳಿಗೆ ಗನ್ ಹಿಡಿದು ಎಸ್ಕಾರ್ಟ್ ಮಾಡಲಾಯ್ತಾ? ಸೂರಲ್ಪಾಡಿಯಲ್ಲಿ ಗೋವುಗಳ ರಕ್ಷಣೆ ವೇಳೆ ಗುಂಡು ಹಾರಿಸಿದ್ರ? ಎಸ್ಕಾರ್ಟ್ ಮಾಡ್ತಾ ಇದ್ದ ಬೊಲೆರೋ ವಾಹನದಿಂದ ಫೈರಿಂಗ್ ಆಗಿದೆ. ಈ ಬಗ್ಗೆ ಭರತ್ ಶೆಟ್ಟಿ ಆರೋಪ ಮಾಡಿದ್ದಾರೆ. ಫೈರಿಂಗ್ ಆಗಿಲ್ಲ ಅಂತ ಮಂಗಳೂರು ಪೊಲೀಸರು ಹೇಳ್ತಾ ಇದ್ದಾರೆ. ಪೊಲೀಸರು ಕೇಸನ್ನ ಮುಚ್ಚಾಕ್ತಿದ್ದಾರೆ ಅಂತ ಭರತ್ ಶೆಟ್ಟಿ ಹೇಳ್ತಿದ್ದಾರೆ. ಫೈರಿಂಗ್ ನಡೆದಿಲ್ಲ ಅಂತ ಮಂಗಳೂರು ಕಮಿಷನರ್ ಹೇಳಿದ್ದಾರೆ. ಬೊಲೆರೋ ವಾಹನದಲ್ಲಿದ್ದವರು ಮಾರಕಾಸ್ತ್ರ ತೋರಿಸಿದ್ದಾರೆ. ಘಟನೆ ಬಗ್ಗೆ ಇನೋವಾ ಚಾಲಕ ಚಂದನ್ ಹೇಳಿಕೆ ಕೊಟ್ಟಿದ್ದಾರೆ. ಸ್ಥಳದಲ್ಲಿ ಪರಿಶೀಲನೆ ವೇಳೆ ಬಂದೂಕು ಬಳಕೆ ಪತ್ತೆಯಾಗಿಲ್ಲ. ಇನೋವಾ ಪರಿಶೀಲನೆಯ ವೇಳೆ ಗುಂಡಿನ ದಾಳಿ ಕಂಡು ಬಂದಿಲ್ಲ. ಇವತ್ತು ಬೆಳಿಗ್ಗೆ ಏನು ಮೂಡಬಿದ್ರೆ ಅಂಡೇಲ್ನಿಂದ ಏನು ಅಕ್ರಮವಾದಿ ಗೋವುಗಳನ್ನು ಒಂದು ಯೋಧಾ ಗಾಡಿಯಲ್ಲಿ ಸಾಗಿಸಿಕೊಂಡು ಬರ್ತಾ ಇದ್ದ ಸಂದರ್ಭದಲ್ಲಿ ಸೂರಲ್ಪಾಡಿ ಹತ್ರ ನಮ್ಮ ಕಾರ್ಯಕರ್ತರು ಅದನ್ನು ಅಡ್ಡ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಗಾಡಿಗೆ ರಕ್ಷಣೆ ಇನ್ನೊಂದು ಬೊಲೆರೋ ಕೆಂಪು ಗಾಡಿ ಬರ್ತಾ ಇತ್ತು. ಆ ಗಾಡಿಯಲ್ಲಿ ಇಬ್ಬರು ಮುಸಲ್ಮಾನರು ತಲೆಗೆ ಕೇಸರಿಯನ್ನು ಕಟ್ಟಿದ್ರು. ಯಾಕೆಂದರೆ ಜನರಿಗೆ ಅದನ್ನು ಮೂರ್ಖರನ್ನು ಮಾಡಬೇಕಾಗಿ ಅದನ್ನು ಕಟ್ಟಿದ್ದಾರೆ. ಜೊತೆಗೆ ಆ ಗಾಡಿಯಿಂದ ನಮ್ಮ ಗಾಡಿಗೆ ಫೈರಿಂಗ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು. ಫೈರಿಂಗ್ ಮಿಸ್ಫೈರ್ ಆಗಿದೆ. ಅದನ್ನು ಪ್ರತ್ಯಕ್ಷವಾಗಿ ನಮ್ಮ ಕಾರ್ಯಕರ್ತರು ನೋಡಿದ್ದಾರೆ. ಅಲ್ಲದೆ ಗಾಡಿಯಲ್ಲಿ ಅಮಾನುಷವಾಗಿ ಗೋವುಗಳನ್ನು ಯಾವ ರೀತಿ ಕಟ್ಟಿದ್ದಾರೆ ಅಂತ ಹೇಳಿದರೆ ತಲೆಗೆ ಕೊಂಬಿಗೆ ಹಗ್ಗವನ್ನು ಹಾಕಿ, ಕಾಲಿಗೆ ಹಗ್ಗವನ್ನು ಹಾಕಿ ಅದೊಂದು ಅಮಾನುಷವಾಗಿ ಅದನ್ನು ಸಾಗಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ನೋಡಿ, ಇತ್ತೀಚೆಗೆ ಒಂದು 12 ಪಿಸ್ತೂಲನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ಕೃತ್ಯದಲ್ಲಿ ಭಾಗಿಯಾಗಿರೋರು ಯಾರು ಕೇಳಿದರೆ PFI ಅವರು ಮತ್ತು SDPI ಅವರು. ಏನು ಭಯೋತ್ಪಾದಕ ಕೃತ್ಯದ ಹಿನ್ನೆಲೆಯಲ್ಲಿ PFI ಸಂಘಟನೆ ಬ್ಯಾನ್ ಆಗಿದೆ. ಅಂಥದ್ದೇ ಕೃತ್ಯಕ್ಕೋಸ್ಕರ ಇವರು ಪಿಸ್ತೂಲನ್ನು ಇವರಿಗೆ ಕೊಟ್ಟಿರುವಂತಹ ಸಾಧ್ಯತೆ, ಸಂಶಯಗಳು ನಮಗೆ ಬಲವಾಗಿ ಕಾಣ್ತಾ ಇದೆ. ಹಾಗಾಗಿ ಇದನ್ನು ಕೂಲಂಕುಷವಾಗಿ ತನಿಖೆ ಮಾಡಬೇಕು. ಅವರಿಗೆ ಪಿಸ್ತೂಲ್ ಎಲ್ಲಿಂದ ಬಂತು ಅಂತಹ ತನಿಖೆಯನ್ನು ಮಾಡಬೇಕು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.